Basically, sir, that will be beneficial for any type of election, right? All letter to summary for our members, elected members. ಈ ಕ್ಷೇತ್ರದ MP ಅವರು DK ಸುರೇಶ್ ಅವರು ನಮಗೆಲ್ಲರಿಗೂ ಗೊತ್ತಿದೆ ಅನ್ಕೊಳ್ತೀನಿ. ಇವಾಗ ಅವರು ನಮ್ಮ ಸಿಟ್ಟಿಂಗ್ MP ಪ್ಲಸ್ ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಕೂಡ. ಮತ್ತು ಅತಿ ಮುಖ್ಯವಾಗಿ ತಾವೆಲ್ಲರೂ ಹೇಳಿದಾಗೆ ನಮಗೆ ನಾವು ವೋಟ್ ಹಾಕ್ತೀವಿ. ಅವ್ರು ಹೇಳಿದ್ರು ನಮ್ಮ ಬ್ರದರು, ನಮ್ಮ ಹಕ್ಕು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಎನ್ರೋಲ್ಮೆಂಟ್ ಆಫ್ ವೋಟ್ಸ್. ಇದನ್ನು ನಮ್ಮ ಇಲ್ಲಿ ಲೋಕಲ್ ಲೀಡರ್ಸು ಅವರೆಲ್ಲ ಮಾಡಿರಬಹುದು, ಅಥವಾ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಬಂದಿದ್ರೋ ಇಲ್ವೋ ಅವರು, ಇಲ್ಲ ಬೈ ಮಿಸ್ಟೇಕ್ ಮಿಸ್ ಆಗಿತ್ತು ಏನೋ ಗೊತ್ತಿಲ್ಲ. ಥ್ರೋಟ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕಡೆನೂ ಮಾಡ್ಕೊಂಡು ಬಂದಿದ್ದಾರೆ. ಅಕಸ್ಮಾತ್ ಮಿಸ್ ಆಗಿತ್ತು ಅಂತ ಹೇಳಿದ್ರೆ ನೆಕ್ಸ್ಟಿಗೆ ಅದನ್ನು ಸೇರಿಸ್ಕೊಳ್ಳೋಣ. ಅದಕ್ಕೆ ನಾನು ಅವ್ರಿಗೆ ಏನಿದೆ ಯಾರಿಲ್ಲ ಅಟೆಂಡ್ ಮಾಡ್ತಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ, ಅದು ನೋಟ್ ಮಾಡ್ಕೊಂಡು ಅವರು. ಮತ್ತು ಇವರು ನಮ್ಮ ಸ್ನೇಹಿತರು ನಿಮ್ಮೆಲ್ಲರ ಪರವಾಗಿ ನಮ್ಮ ಇವರಿಗೆ ರಾಮಕೃಷ್ಣ ಅವರಿಗೆ ಆ ಸ್ಪೀಡ್ ಬ್ರೇಕರ್ಸು, ರೋಡ್ ಡಿವೈಡ್ರು ಪ್ಲಸ್ ಸ್ಟ್ರೀಟ್ ಲೈಟ್ಸು, ಇದು ಆಲ್ಮೋಸ್ಟ್ ಈ ರೋಡಲ್ಲಿ ಇರ್ತಕ್ಕಂಥ ಎಲ್ಲ ಅಪಾರ್ಟ್ಮೆಂಟ್ಗಳವರು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಅಪಾರ್ಟ್ಮೆಂಟ್ ಹತ್ರನೂ ಒಂದು ಸ್ಪೀಡ್ ಬ್ರೇಕರ್ ಏನು ಬೇಕಾಗಲ್ಲ. ಮೈನಾಗಿ ಎಲ್ಲಿ ಬೇಕಾಗುತ್ತೋ ಅದನ್ನು ನಾವು ಇನ್ಫಾರ್ಮೇಷನ್ ನಮ್ಮ ಸಾಹೇಬ್ರಿಗೆ ತಿಳಿಸ್ತೀವಿ. ಅವ್ರು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೂ ಮಾತಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮೋಸ್ಟ್ಲಿ ರೋಡ್ ಹಂಪ್ಸ್ ಹಾಕೋಕ್ಕೆ ಅವಕಾಶ ಮಾಡಿಕೊಡ್ಬಹುದು, ಏನೋ ಗೊತ್ತಿಲ್ಲ ನನಗೂ. ಅನ್ನೋದು ನಾನು ಅವ್ರಿಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಯು ವಿಲ್ ಟೇಕ್ ಕೇರ್ ಆಫ್ ದಟ್, ಆಯಿತಾ? ಮತ್ತು ಅವ್ರು ಯಾವಾಗ ಈ ಕಡೆ ಬರ್ತಾರೆ, ನೆನ್ನೆ ನಮ್ಮ DCM ಸಾಹೇಬರು ಇದೇ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಇತ್ತು. ಬಟ್ ಅವರೆಲ್ಲ ಮನೆಗೂ ಕೊಡೋಕ್ಕಾಗಲ್ಲ. ಯಾಕಂತೇಳಿದ್ರೆ ವಿಸಿಟ್ ಕೊಡೋಕ್ಕೆ ಮನೆಗೆ ಅಪಾರ್ಟ್ಮೆಂಟ್ ಏನು ಪ್ರಾಬ್ಲಮ್ ಅಂತಂದರೆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 26.5 ಲಕ್ಷ ಹೋಗ್ತಿತ್ತು. ಅಂಡ್ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸರ್. ಎಲ್ಲದಕ್ಕೂ ವಿಸಿಟ್ ಕೊಡೋಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಮೇನ್ ಪಾಯಿಂಟ್ಸ್ಗೆ ಬಂದು ಹೋಗಿದೆ. ಅತಿ ಮುಖ್ಯವಾಗಿ ಏನಪ್ಪ ಅಂತೇಳಿದ್ರೆ ನಾವು ಯಾರನ್ನೂ ದೂರೋದಾಗಲಿ ಇನ್ನೊಬ್ಬರ ಪರ ವಹಿಸೋದಾಗಲಿ ಇದಾಗಲಿ ಏನಿಲ್ಲ. ನಾನು ನಿಮ್ಮಂತೆ ಒಬ್ಬ ಸಾಮಾನ್ಯ ಮನುಷ್ಯ. ನಾವು ಈ ಸುತ್ತಮುತ್ತದಲ್ಲಿ ಏನಂದರೆ ಹುಟ್ಟಿ ಬೆಳೆದವರು. ಬನಹಳ್ಳಿ ಊರು ನಮ್ಮದು. ಆಂಜನೇಯನ ದೇವಸ್ಥಾನದ ಅರ್ಚಕರು ನಾವು. 130 ವರ್ಷದ ದೇವಸ್ಥಾನ ಇಲ್ಲಿ ಬನಹಳ್ಳಿಯಲ್ಲಿದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಅವೇರ್ ಆಫ್ ದಟ್. ಹನುಮಾನ್ಜಿ ಟೆಂಪಲ್ ಇನ್ ಬನಹಳ್ಳಿ, ಆಯಿತಾ? ಆ ದೇವಸ್ಥಾನಕ್ಕೆ ನಮ್ಮ MP ಸಾಹೇಬರು ಪ್ಲಸ್ ನಮ್ಮ MLA ಅವರು ಶಿವಣ್ಣ ಅವರು, ನಮ್ಮ DCM ಸಾಹೇಬರು 3 ಜನರನ್ನು ಸಪೋರ್ಟ್ ಮಾಡಿ ವಿ ಹ್ಯಾವ್ ರಿನೋವೇಟೆಡ್ ಇಟ್ ಇನ್ ಎ ವೆರಿ ಗುಡ್ ಕಂಡೀಷನ್. ಅಂದರೆ ಆ ದೇವಸ್ಥಾನಕ್ಕೂ ಇದಕ್ಕೂ ಏನು ಸಂಬಂಧ ಅಂತಲ್ಲ, ದೇವರ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಒಳ್ಳೆಯ ಮನೋಭಾವ ಇರತಕ್ಕಂಥವ್ರು ನಮ್ಮ ಸುರೇಶ್ ಸಾಹೇಬರು ಅಂತ ಹೇಳೋದಕ್ಕೋಸ್ಕರ ನಾನು, ಆಯಿತಾ? ಆಮೇಲೆ ಸಣ್ಣ ಪುಟ್ಟ ಇನ್ನೊಂದು ವಿಷಯ ನೀವು ಬಿಟ್ಟಿದ್ದೀರಾ ಅನಿಸುತ್ತೆ ಇಲ್ಲಿ ಹೇಳೋವಾಗ, ನಮ್ಮ ಫ್ರೆಂಡ್ಸ್ ಹೇಳೋವಾಗ. ಬಹುಶಃ ಇಲ್ಲ ಅದು ಪ್ರಾಬ್ಲಮ್ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಅದು ಸೊಳ್ಳೆ ಕಾಟ. ಈ ಸೊಳ್ಳೆದು ತುಂಬ ಸಣ್ಣದಾಗಿ ಕಾಣಿಸುತ್ತೆ. ನಾನು ಎಷ್ಟೋ ಸತಿ ನಮ್ಮ ಲೀಡರ್ಗಳಿಗೆಲ್ಲ ಹೇಳಿದಾಗ, ಮಿನಿಸ್ಟರ್ಸ್ಗೆ ಇವರಿಗೆಲ್ಲ ಏನ್ರಿ ಅದು ಯಾವುದೋ ಸೊಳ್ಳೆದು ಹೇಳ್ತೀರಾ ಸರ್? ಸೊಳ್ಳೆ ಚಿಕ್ಕದೆ, ಯಾವುದೋ ಫಿಲಮ್ಗಳಲ್ಲಿ ಅಲ್ಲಿ ಏನೋ ತೋರಿಸ್ತಾರೆ, ಮಚ್ಚರ್ ಆದ್ಮೇಲೆ ಗಿಡ ಬಂದಾಗ. ಆ ಥರ ಒಂದು ಸೊಳ್ಳೆ ಏನು ಪ್ರಾಬ್ಲಮ್ ಮಾಡುತ್ತೆ ಅಂದರೆ ನಿಮ್ಮ ಇಡೀ ಸಂಪಾದನೆಯನ್ನು ತಿಂದಾಕ್ಬಿಡುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇರುತ್ತೆ, ಅದು ಒಂದೇ ಒಂದು ಸೊಳ್ಳೆ ಬಂದು ಕಚ್ತು ಅಂತ ಹೇಳಿದ್ರೆ ನೀವು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಇದು ಈ ಕಡೆ ಸುತ್ತಮುತ್ತಲ್ಲಿ ಒಂದು 30-35 ಅಪಾರ್ಟ್ಮೆಂಟ್ಸ್ ಇದು ಕಂಪ್ಲೇಂಟ್ಸ್ ಹೇಳಿದ್ರು ಸೊಳ್ಳೆ. ಅದನ್ನು ನಾನು ನಮ್ಮ MP ಅವ್ರಿಗೆ ಹೇಳಿದ್ದೀನಿ. ಅದಕ್ಕೆ ಯಾವುದೋ ಒಂದು ಕೆಮಿಕಲ್ ಸ್ಪ್ರೇ ಮಾಡೋದು, ಆ ಥರದ್ದು ಏನೋ ಇರುತ್ತೆ ಅದನ್ನೆಲ್ಲ ಮಾಡೋದು. ಅದು ಓವರಾಲ್ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈ ರೋಡ್ ಹಂಸದಲ್ಲೂ ಅವ್ರಿಗೆ ತಿಳಿಸ್ತೀನಿ, ನಿಮ್ಮದು ಬೇರೆಯವರು ಹೇಳಿದರೆ ಅದನ್ನು ತಿಳಿಸ್ತೀನಿ. ಇವಾಗ ಮುಖ್ಯ ಇದಕ್ಕೆ ಬರ್ತಾ ನಾವು ಬಂದಿರತಕ್ಕಂಥದ್ದು ನಿಮ್ಮ ಸಪೋರ್ಟ್ ಕೇಳೋಕ್ಕೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಕಷ್ಟ ಸುಖಗಳನ್ನು ಆಲಿಸ್ಬೇಕಾಗಿರ್ತಕ್ಕಂಥದ್ದು ರಾಜಕಾರಣದ ಒಂದು ಭಾಗ. ನಮ್ಮ MP ಸಾಹೇಬರು DK ಸುರೇಶ್ ಅವರು ಏನಿದ್ದಾರೆ, ಪಾರ್ಲಿಮೆಂಟೇರಿಯನ್ ಅಂತಂದರೆ ಈಸ್ ಎ ಇಂಟರ್ಮೀಡಿಯೇಟರ್ ಬಿಟ್ವೀನ್ ಪಂಚಾಯತ್ ಲೆವೆಲ್ ಟು ಸೆಂಟ್ರಲ್ ಗೌರ್ಮೆಂಟ್. ಇವಾಗ ನಾವು ಕೆಲವೊಂದು ಅಡ್ವರ್ಟೈಸ್ಮೆಂಟ್ಗಳು TV ಗಳಲ್ಲಿ, ವಾಟ್ಸಪ್ಪಲ್ಲಿ ಇದರಲ್ಲಿ ಬರುತ್ತೆ.
ಯಾವುದೋ ಒಂದು ಹೋಟ್ಲದ್ದು ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸಪೋಸ್ MTR ತುಂಬ ಹಳೆ ಎಲ್ಲರಿಗೂ ಗೊತ್ತಿರೋದು, MTR का मसाला डोसा, it will come in TV. MTR का उपमा, it will come in WhatsApp. Will it feed our ಇದು ನಮ್ಮ ಹೊಟ್ಟೆ ಹಸುವನ್ನು ಏನೋ ತೀರಿಸುತ್ತಾರೆ? ತೀರಿಸಲ್ಲ. ಹಾಗೆ ಏನು ಅಂತ ಹೇಳಿದ್ರೆ, ನಮಗೆ ನಾವು ಓಟ್ ಹಾಕತಕ್ಕಂಥವ್ರು ನಮಗೆ ಕೆಲಸ ಮಾಡತಕ್ಕಂಥವ್ರು ಬೇಕಾಗಿತ್ತು. ನಮ್ಮ MP ಸಾಹೇಬರು ಥ್ರೂಔಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಅಂದರೆ ಇಲ್ಲಿ ಆನೇಕಲ್ಲು ಅಥವಾ ಇಲ್ಲಿ ಬೆಂಗಳೂರು ಸೌತ್ ಇಲ್ಲೆಲ್ಲೂ ಹೇಳ್ತಲ್ಲ, ಥ್ರೂಔಟ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 13,500 ಟ್ರಾನ್ಸ್ಫಾರ್ಮರ್ ಸೆಲೆಕ್ಟ್ ಮಾಡಿ. ಇವಾಗ ನೀವು ತಾವು ಕೇಳಿದ್ರಿ ಸ್ಟ್ರೀಟ್ ಲೈಟ್ಸ್ ಅಂತ ಹೇಳಿ, ಸ್ಟ್ರೀಟ್ ಲೈಟ್ಗೆ ಒಂದು ಸಪ್ರೇಟ್ ಟ್ರಾನ್ಸ್ಫಾರ್ಮರ್ ಬೇಕಾಗ್ಬೋದು. ಆಮೇಲೆ ವಾಟರ್ ಪ್ರಾಬ್ಲಮ್ ಹೇಳಿ, ರೀಸೆಂಟಾಗಿ ಒಂದು ತಿಂಗಳಿಂದ ನಾವು ಈ ಸುತ್ತಮುತ್ತ ಎಲ್ಲ ಓಡಾಡ್ತಾ ಇದ್ವಿ. ನಿಮ್ಮದು ಟೈಮ್ ಸಿಕ್ಕಿದ್ದು ಇವಾಗ ಬಂದು ಇಲ್ಲೂ ನಿಮ್ಮಲ್ಲೂ ಒಂದು 3-4 ಸತಿ ಬಂದು ಭೇಟಿಯಾಗಿ ಹೋಗಿದ್ದೀವಿ ನಿಮ್ಮ ಆಫೀಸಲ್ಲಿ. ಇವತ್ತು ಟೈಮ್ ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಈ ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ನೀರೇ ಇಲ್ಲ 2 ತಿಂಗಳಿಂದ, ಸ್ನಾನ ಮಾಡೋಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ ಅಂತ ಒಂದು 1/2 ಲೀಟ್ರ್ ವಾಟರ್ ಬಾಟ್ಲಿ ತಂದು ನೋಡಿ ಇದು ಅಂಗಡಿಯಿಂದ ತಂದಿದ್ದೀವಿ ಅಂತ ನಮಗೆ ಕೊಟ್ಟರು. ಇಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಇಲ್ಲಿ ಅಂತ, ಅದನ್ನು ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಿಕೊಟ್ಟಿದ್ದಾರೆ. ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದನ್ನು ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ ಅವರು. ಆಯಿತಾ? ಆಮೇಲೆ ಮೇಯ್ನಾಗಿ ಏನಪ್ಪ ಅಂತ ಹೇಳಿದ್ರೆ, ನಾವೇನಾದರೂ ಯಾರಿಗೂ ಒಬ್ಬರು ಆಫೀಸರಿಗೆ ಒಂದು ಹೇಳಿದ್ವಿ, ಇಲ್ಲ ಒಂದು ಫೋನ್ ಮಾಡಿ ಹೇಳಿದ್ವಿ, ಏನೋ ಒಂದು ಮಾಡಿ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ, ನಮಗೆ ಒಂದು ಅಧಿಕಾರ ಇದೆ. ಆ ಅಧಿಕಾರ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ತಮ್ಮಗಳ ಒಂದು ಅಮೂಲ್ಯವಾದಂಥ ಮತ ನಮಗೆ ಅವಶ್ಯಕತೆ ಇದೆ. ಸೊ ದಯವಿಟ್ಟು ನಾವು ತಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ನೀವಾಗಲಿ ಈ ಎನ್ರೋಲ್ಮೆಂಟ್ ಆಗಿರೋರಾಗಲಿ, ನಿಮ್ಮ ಅಪಾರ್ಟ್ಮೆಂಟ್ಸಲ್ಲಿರೋರಾಗಲಿ, ನಿಮ್ಮ ಪರಿಚಯ ಇರತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆ ಹೇಳಿ ದಯಮಾಡಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿಸಿ. ಮೊದಲನೇದು. ಇನ್ನು ತಾವೇನೇನು ಕಂಪ್ಲೇಂಟ್ಸ್ ಹೇಳಿದ್ದೀರ ಅದ್ರ ಬಗ್ಗೆ ಎಲ್ಲ ನಾನು ನಮ್ಮ ಸಾಹೇಬರ ಗಮನಕ್ಕೆ ತೊಗೊಂಡ್ಬರ್ತೀನಿ. ಇಮ್ಮಿಡಿಯೇಟಾಗಿ ಯಾವುದನ್ನು ಅಟೆಂಡ್ ಮಾಡ್ಬಿಟ್ಟು ಅದನ್ನು ಅಟೆಂಡ್ ಮಾಡ್ತೀನಿ. ಆಗಲೇ ನಮ್ಮ ಕೊಲೀಗ್ ಮಹೇಶ್ ಅವರು ಹೇಳಿದಾಗೆ ಈ ಪೊಲೀಸ್ ಪ್ರಾಬ್ಲಮ್ಸು, ಈ ಸಣ್ಣ ಪುಟ್ಟ ಪ್ರಾಬ್ಲಮ್, ಈ ಥರದ್ದು ಯಾವುದನ್ನ ಇತ್ತು ಅಂತಂದರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ. ಬೇರೆ ಇದು ಕೋಡ್ ಆಫ್ ಕಂಡಕ್ಟ್ ಮುಗಿಯೋವರೆಗೂ ಇವಾಗ ನಾವು ಯಾವುದು ಅಶ್ಯೂರೆನ್ಸ್ ಕೊಡೋಕ್ಕಾಗಲಿ ಮಾಡೋಕ್ಕಾಗಲಿ ಅದನ್ನೇನು ಮಾಡೋದಿರಲ್ಲ. ಸೊ ಈ ಹಂಸು ಇದೆಲ್ಲ ಇಮಿಡಿಯೇಟಾಗಿ ಬೇಕಾಗಿರೋಂಥದ್ದು, ತುಂಬ ತೊಂದರೆಗಳಾಗುತ್ತೆ. ಇದಕ್ಕೆಲ್ಲ ನಾವು ಅವ್ರಿಗೆ ತಿಳಿಸಿ ಅವ್ರು ಏನು ಮಾಡ್ತಾರೆ ಅದನ್ನು ನಿಮ್ಮದೊಂದು ಗ್ರೂಪ್ ಮಾಡಿರ್ತೀವಿ. ಇಲ್ಲ ನಿಮ್ಮ ಅಪಾರ್ಟ್ಮೆಂಟ್ಸ್ ಗ್ರೂಪ್ ಇದೆ ಅಂತ ಹೇಳಿದ್ರೆ ನಾವು 4 ನಂಬರ್ ಕೊಡ್ತೀವಿ, ಫೋನ್ ನಂಬರು. ಅದನ್ನು ಅದಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೀವು ಅದರಲ್ಲಿ ಅಪ್ಡೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೇನು ಪ್ರಾಬ್ಲಮ್ ಇರುತ್ತೆ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡ್ತೀವಿ. ಹಬ್ಬದ ಹಿಂದಿನ ದಿವಸ, ಉಗಾದಿ ಹಬ್ಬದ ಹಿಂದಿನ ದಿವಸ ನೀರಿಲ್ಲ ಅಂತ ಪರದಾಡ್ತಾ ಇದ್ರು. ಔಷಧಿ ಹೋಗೋದ್ರಿಂದ ನಾವು ನೀರು ಯಾರು 3-4 ಟ್ಯಾಂಕ್ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೇನು ಬೇಕು ಅವಶ್ಯಕತೆ ಎಲ್ಲ ಮಾಡಿಕೊಟ್ಟು ಎಲ್ಲ ತುಂಬ ಸಂತೋಷವಾಗಿ ಹಬ್ಬ ಆಗಿರೋದ್ರಲ್ಲಿ ಮಾಡಿಕೊಟ್ಟು